ಯಾಕೆ ಕಳ್ತಾ ಇದ್ದೀಯ? ನಾನು ಯಾಕೆ ಕಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವೇನು? ಯಾಕೆ ತಿರ್ಕೊಂಡ್ಬಿಟ್ರಿ? ಯಾಕೆ ಸುಮ್ಮನಾಗ್ಬಿಟ್ರಿ? ಈ ಚಿಕ್ಕ ಪ್ರಶ್ನೆಗೆ ಉತ್ತರ ಪಡೆಯಷ್ಟು ಹಕ್ಕು ನನಗಿಲ್ವೇನು? ಹಕ್ಕಿಲ್ಲ ಅಂತ ಹೇಳಿದವ್ರು ಯಾರು? ಈ ಮನೆ ಯಜಮಾನಿ ನೀನ ತಾನೆ. ಯಾರಿಗೆ ಬೇಕು ಯಜಮಾನ್ತಿ ಪಟ್ಟ? ನಾನು ಈ ಮನೆ ಒಡತಿ ಆಗ್ಬೇಕು ಅಂತಾಗ್ಲಿ, ನಿಮ್ ರಾಣಿ ಆಗ್ಬೇಕಂತಾಗ್ಲಿ ಆಸೆ ಪಡ್ತಾ ಇಲ್ಲ. ಎಲ್ಲರಾಗೆ ನಾನು ಒಬ್ಬಳು ಮನುಷ್ಯನು ಅಂತ ತಿಳ್ಕೊಂಡು ನಿಮ್ ನಡೆಸ್ಕೊಂಡ್ರೆ ಸಾಕು. ಎಷ್ಟವ್ರನ್ನು ನನ್ನವ್ರನ್ನ ಬಿಟ್ಟು ನಿಮ್ ಹಿಂದೆನೆ ಬಂದಿದ್ದೀನಿ. ನೀವಲ್ದೆ ನನಗೆ ಯಾರು ದಿಕ್ಕು? ಕೈ ಹಿಡಿದು ನೀವೇ ನನ್ನ ಆದರಿಸ್ತೆ ಹೋದ್ರೆ ಇನ್ನು ಯಾರು ಆದರಿಸ್ತಾರೆ? ಇವತ್ತು ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀಯ ಗೌರಿ? ನಿನ್ಗೇನ್ ಕೊರತೆಯಾಗಿದೆ ಈ ಮನೆಯಲ್ಲಿ? ನಾನೇನಾದ್ರೂ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದೇನೇನು? ನೀವ್ ಬಾಯಿ ಬಿಟ್ಟು ಮಾತಾಡಿದ್ರೆ ತಾನೇ ನನಗದು ಗೊತ್ತಾಗೋದು. ಹೀಗ್ ಮೂಗಾಗಿದ್ಕೊಂಡು ನಾನು ಯಾಕೆ ಚಿತ್ರವದೆ ಮಾಡ್ತೀರಾ? ನಿಮ್ ಮನಸ್ಸಿಗೆ ಬಂದ ಹಾಗೆ ನಾನು ಬೈದ್ ಬಿಡಿ. ನಿಮ್ ಧ್ವನಿ ಹೇಗಿದೆ ಅಂತಾದ್ರೂ ನಾನು ತಿಳ್ಕೊಡ್ತೀನಿ. ಮಾತಾಡಿ, ಬಾಯಿ ಬಿಟ್ಟು ಎರಡು ಮಾತಾಡಿ. ಯಾಕೆ ಹೀಗ್ ಮೌನವಾಗಿದ್ದೀರಾ ಅಂತಾದ್ರೂ ಹೇಳ್ಬಿಡಿ. ಹೇಳಿದ್ರೆ ಪ್ಲೀಸ್ ಹೇಳಿದ್ರೆ. ಏನ್ ಹೇಳ್ಲಿ ನಾನು ಏನು ಮಾತಾಡ್ಲಿ ನಾನು? ಹೌದು, ನೀವು ಹಾಗೆ ಕೇಳ್ಬೇಕಾದ್ರೆ ಮನೆಗ್ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ, ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ, ಬೆಳಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ. ಈ ನತ್ತ ದೃಷ್ಟಿ ಹತ್ರ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡ್ದೆ ನನ್ ಧ್ವನಿನೇ ನಂಗ್ ಮರ್ತೋಗ್ಬಿಟ್ಟಿದೆ ರೀ. ಒಂದ್ ದಿವ್ಸ ನಾನು ಮೂಗಿಯಾಗಿ ಹೋಗ್ತೀನಿ ರೀ.